ಸದ್ಗುರು ಶ್ರೀ ಸಿದ್ಧಾರೂಢ ಕಥಾಮೃತದ ಮೂರನೇ ಅಧ್ಯಾಯದ ಪೂರ್ವದಲ್ಲಿ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ ವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ಧಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಗಳು ಸಂಪ್ರಾಪ್ತಿಯಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸತ್. ಸಿದ್ಧ ಸದ್ಗುರುನಾಥ ತಾ ವೈರಾಗ್ಯ ಬಾಲದಿ ತೊಟ್ಟಿದ ಬದ್ಧರಿಗೆ ಗುರು ಶೋಧ ಪಂಥದ ಕಷ್ಟಗಳನ್ನೇ ತೋರಿದ. ಮುಗ್ಧ ವಿಗ್ರಹಕ್ಕಿಂತ ಜ್ಞಾನಿಯ ಪೂಜೆಯೇ ಮಿಗಿಲೆನ್ನುತ್ತ ಬೋಧಿಸಿದನ ಜ್ಞಾನಿ ಜನರಿಗೆ ಸಿದ್ಧ ಬಾಲನು ನಲಿಯುತ ಸಿದ್ಧ ಬಾಲನು ನಲಿಯುತ ಸಿದ್ಧ ಬಾಲನು ನಲಿಯುತ. ಶ್ರೀ ಸದ್ಗುರು ಸಿದ್ಧನಾಥನೇ, ನಿನಗೆ ಜಯವಾಗಲಿ. ನಿನ್ನ ಚಿಂತನವನ್ನು ಮಾಡುವುದರಿಂದ ಭಕ್ತರ ಸರ್ವ ವ್ಯಥೆಗಳನ್ನು ನಿವಾರಿಸಿ ಅವರ ಚಿತ್ತಕ್ಕೆ ಆನಂದವನ್ನು ಕೊಟ್ಟು ನೀನು ಅವರನ್ನು ಭವದೊಳಗಿಂದ ತಾರಿಸುವಿ. ಏ ಸದ್ಗುರುವೇ, ನೀನು ಒಲಿದಿಯಾದರೆ ಸಂಸಾರಕ್ಕೆ ಯಾರು ಭಯಪಡುವರು? ಯಾರು ನಿಷ್ಕಾಮವಾಗಿ ನಿನ್ನನ್ನು ಹೃದಯದೊಳಗೆ ಭಜಿಸುವರೋ ಅವರನ್ನು ನೀನು ಕಾಪಾಡುವಿ. ತೀರ್ಥಯಾತ್ರೆ ಮಾಡಿ ವ್ಯರ್ಥ ಸಂಕಟ ಪಡುವರು. ಅವರು ಗೃಹದಲ್ಲಿಯೇ ಇದ್ದು ನಿನ್ನನ್ನು ಧ್ಯಾನಿಸಿದ್ದಾದರೆ ನೀನು ಹೃದಯದಲ್ಲಿ ಪ್ರಕಟನಾಗಿ ಅವರಿಗೆ ನಿಜಪಥವನ್ನು ಕೊಡುವಿ. ಈ ನಿಜಪದ ಬಂದಿ ಚಿಂತೆ ತಟ್ಟಿತು. ಬುದ್ಧಿಯು ಬ್ರಹ್ಮಾನಂದದಲ್ಲಿ ಶಾಂತವಾಯಿತು. ಮುಕ್ತತೆಯು ತಾನೇ ಕೈ ಸೇರಿತು. ಇಂಥ ದಯಾಳುವಾದ ಸದ್ಗುರುರಾಯನೇ, ನಿನ್ನ ಚರಣದಲ್ಲಿ ಸಂಸಾರ ಭಯವಿಲ್ಲ. ಅಲ್ಲಿಯೇ ನನಗೆ ಸ್ಥಾನವನ್ನು ಪಾಲಿಸು. ಅದರಿಂದ ನಾನು ಸರ್ವದಾ ನಿರ್ಭಯನಾಗುವೆನು. ಇರಲಿ. ಕುಲಗುರುಗಳಾದ ವೀರಭದ್ರ ಸ್ವಾಮಿಯವರು ನಿತ್ಯ ವೇದಾಂತ ಶ್ರವಣ ಮಾಡಿಸುತ್ತಿರುವಾಗ ತಾಯಿಯ ಅಂಕದಲ್ಲಿ ಕೂತು ಸಿದ್ಧನು ಬಹು ಆದರದಿಂದ ಶ್ರವಣ ಮಾಡುವನು. ಒಂದಾನೊಂದು ದಿನ ಶ್ರವಣ ಕಾಲದಲ್ಲಿ ವೈರಾಗ್ಯ ಬೋಧಿಸುವ ಉದ್ದೇಶದಿಂದ ಸ್ವಾಮಿಯವರು ಅಂದದ್ದೇನೆಂದರೆ, ಒಂದು ಕಾಲದಲ್ಲಿ ಪೃಥ್ವಿಯು ಸಾಗರದಲ್ಲಿ ಕರಗಿ ಹೋಗುವುದು, ಮೇರು ಪರ್ವತಾಕಾರವತ ಬಿದ್ದು ಹೋಗುವುದು, ಪಂಚಭೂತಗಳು ನಾಶ ಹೊಂದುವವು, ಸ್ವರ್ಗಾದಿ ಸಮಸ್ತ ಲೋಕಗಳು ಸಹ ಪ್ರಳಯಾಗ್ನಿಯಲ್ಲಿ ಸುಟ್ಟು ಹೋಗುವವು. ಆ ಸಮಯದಲ್ಲಿ ದೇಹವೇ ತಾನೆಂದು ಇಲ್ಲಿ ಸುಖವನ್ನು ಭೋಗಿಸುವನೆಂದು ಅನ್ನುವಂಥ ಭ್ರಾಂತ ಮನುಷ್ಯನ ಸ್ಥಿತಿ ಏನೆಂದು ಹೇಳಲಿ? ಇದನ್ನು ಕೇಳಿದ ಸಿದ್ಧ ಗುರುಗಳನ್ನು ಕುರಿತು, ಸ್ವಾಮಿ, ಆಕಾಶವು ಹೇಗೆ ಪ್ರಳಯ ಹೊಂದುವುದು ಎಂದು ಅಂದದ್ದಕ್ಕೆ ಗುರುಗಳು, ಏ ತಮ್ಮ, ಆತ್ಮನು ಭವಿಯಾದ ಯೋಗ್ಯ ಗುರುವಿಗೆ ಈ ಪ್ರಶ್ನೆಯನ್ನು ಕೇಳತಕ್ಕದ್ದು ಎಂದರು. ಕುಲಗುರುಗಳ ಈ ವಚನವನ್ನು ಕೇಳಿ ಸಿದ್ಧನು ತಾನು ಬ್ರಹ್ಮವೆತ್ತನಾದ ಗುರುವನ್ನು ಹುಡುಕಬೇಕು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದನು. ಮರುದಿನ ಪ್ರಾತಃ ಕಾಲದಲ್ಲಿ ಸಿದ್ಧ ಬಾಲಕನು ಮನೆಯಲ್ಲಿ ಯಾರಿಗೂ ಹೇಳದೆ ರಸ್ತೆ ಹಿಡಿದು ಹೋಗುತ್ತಿರುವಾಗ ಅವನ ಮಿತ್ರರಾದ ಸೋಮ ಮತ್ತು ಭೀಮ ಎಂಬುವರಿಬ್ಬರು ದಾರಿಯಲ್ಲಿ ಭೇಟಿಯಾದರು. ಅವರು ಸಿದ್ಧನನ್ನು ಕುರಿತು, ಅಪ್ಪ, ಎತ್ತಲಾಗೆ ಹೊರಟಿರುವಿ ಎಂದು ಕೇಳಲು ಸಿದ್ಧನು, ಸರ್ವ ಪ್ರಪಂಚ ನಾಶವಾಗುವುದು. ಹೀಗಿರುವಾಗೆ ಇಲ್ಲಿದ್ದು ಏನು ಪ್ರಯೋಜನ? ದೇಹವಿರುತ್ತಾ ಪ್ರಾಣಿಯು ತನ್ನ ನಿಜಾತ್ಮ ಸಂಪಾದನೆಗೋಸ್ಕರ ಯತ್ನ ಮಾಡತಕ್ಕದ್ದು. ಈ ಸಲುವಾಗಿ ಗುರುಬೋಧವು ಬೇಕಾಗಿರುತ್ತದೆ. ಇಲ್ಲವಾದರೆ ಸರ್ವ ಯತ್ನಗಳು ವ್ಯರ್ಥ. ಆದ್ದರಿಂದ ನಾನು ಈಗ ಗುರು ಶೋಧನೆಗೆ ಹೊರಟಿರುವೆನು ಎಂದು ಉತ್ತರ ಕೊಟ್ಟರು. ಅದಕ್ಕವರು, ಇಷ್ಟು ಚಿಕ್ಕವನಿರುವಾಗೆ ಈ ಕೆಲಸವು ವೃದ್ಧಾಪ್ಯ ಕಾಲದಲ್ಲಿ ಶೋಧಿಸುವುದು ಎಂದು ಅಂದದ್ದು ಕೇಳಿ, ಮುದಿ ವಯಸ್ಸಿನಲ್ಲಿ ಇದು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಯೌವನ ಕಾಲದಲ್ಲಿ ಕಾಮ ಕ್ರೋಧಾದಿಗಳು ವಿವೇಕ ಕಣ್ಣುಗಳನ್ನು ಕುರುಡು ಮಾಡುವವು. ಅದರಿಂದ ಸ್ವರೂಪ ಬೋಧವು ಮರೆತು ಅಗಾಧವಾದ ದುಃಖ ಭೋಗಿಸಬೇಕಾಗುವುದು. ಯೌವನದಲ್ಲಿ ಭೋಗಿಸಿದ ಭೋಗಗಳ ಸ್ಮೃತಿಯು ವೃದ್ಧಾಪ್ಯ ಕಾಲದಲ್ಲಿ ಉಳಿದು ಜೀವನ ರಾತ್ರಿ ಹಗಲು ಚಿಂತೆಯೊಳಗೆ ಮಗ್ನನಾಗಿದ್ದು ಆತನಿಗೆ ಸದ್ವಿಚಾರವು ಸರ್ವತಃ ಹುಟ್ಟುವುದಿಲ್ಲ. ಆಗ ಚಿತ್ತವು ಬಹಳ ಚಂಚಲವಾಗುವುದು. ಇದಲ್ಲದೆ
ಮರಣ ಭೀತಿಯು ನಿರಂತರ ಕಾಡುವುದು. ಈ ಪ್ರಕಾರ ಜೀವನು ತಳಮಳಿಸುತ್ತಿದ್ದು ಆತನಿಗೆ ವೇದಾಂತ ಶ್ರವಣವಾದರೂ ನಿರರ್ಥಕವಾಗುವುದು. ಆದ್ದರಿಂದ ಸ್ವಚ್ಛಂದವಿರುವ ಬಾಲ್ಯ ಸ್ಥಿತಿಯಲ್ಲಿ ಆತ್ಮಜ್ಞಾನಿಯಾದ ಗುರುವನ್ನು ಶೋಧಿಸತಕ್ಕದ್ದು. ಅಂಥ ಗುರುವಿನ ಉಪದೇಶವನ್ನು ಕೈಕೊಂಡು ಜ್ಞಾನ ಸಂಪಾದನೆ ಮಾಡುವುದರಲ್ಲಿ ವರ್ತಿಸತಕ್ಕದ್ದು ಎಂದು ಸಿದ್ಧನು ನುಡಿದನು. ಬಾಲಕನಾದ ಸಿದ್ಧಮುನಿಯು ಈಗಂದ ವಚನವನ್ನು ಕೇಳಿದ ಕೂಡಲೇ ಅವರಿಬ್ಬರ ಚಿತ್ತದೊಳಗೆ ವಿಚಾರ ಪ್ರಕಾಶಿಸಿ ಸಿದ್ಧನನ್ನು ಕುರಿತು, ಹಾಗಾದರೆ ಅಪ್ಪ, ನಿನ್ನ ಸಂಗಡ ನಾವೂ ಬರುವೆವು. ಸದ್ಗುರುವಿಗೆ ಶರಣು ಹೊಕ್ಕು ಆತ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಮರಳಿ ಮನೆಗೆ ಬಂದು ನಮ್ಮ ನಮ್ಮ ಕಾರ್ಯಗಳಲ್ಲಿ ಉದ್ಯುಕ್ತರಾಗುವೆವು ಎಂದು ಅಂದದ್ದಕ್ಕೆ ಸಿದ್ಧನು ಒಡಂಬಟ್ಟನು. ಮೂವರು ದಾರಿ ನಡೆಯುತ್ತಾ ಒಂದು ಹರದಾರಿ ಮೇಲೆ ಒಂದು ಗ್ರಾಮಕ್ಕೆ ಮುಟ್ಟಿದರು. ಆ ಸಮಯದಲ್ಲಿ ಸೋಮಭೀಮರು ಹಸಿವೆಯಿಂದ ಬಹಳ ತಾಪ ಹೊಂದಿದವರಾಗಿ ಸಿದ್ಧನನ್ನು ಕುರಿತು, ಮಿತ್ರನೇ, ನಮಗೆ ಬಹಳ ಹಸಿವೆಯಾಗಿದೆ. ಇಲ್ಲಿ ನಮಗೆ ಯಾರು ಅನ್ನವನ್ನು ಕೊಟ್ಟಾರು? ಅಂಥದ್ದನ್ನು ಕೇಳಿಸಿದ್ದನು. ದೇಹದ ಚಿಂತೆಯನ್ನು ಮಾಡಬೇಡ್ರಿ. ಹೃದಯದಲ್ಲಿ ಅಖಂಡವಾಗಿ ಪರಮಾತ್ಮನ ಧ್ಯಾನವನ್ನು ಮಾಡಿ ಆ ಸುಖಾಮೃತದ ಪಾನವನ್ನು ಮಾಡಿದ್ದಾದರೆ ಜೀವಕ್ಕೆ ಸಮಾಧಾನವಾಗುವುದು. ಇಂತಹ ತೃಪ್ತಿಯು ಅನ್ನದಿಂದಾಗದು. ಇದು ತಿಳಿಯದವರು ಅನ್ನ ಬೇಡುವರು. ದೇಹವನ್ನು ಪರಮಾತ್ಮನು ಕೊಟ್ಟಿರುವನಾದ್ದರಿಂದ ಆತನೇ ಅದನ್ನು ರಕ್ಷಿಸಬೇಕು ಎಂದು ಉತ್ತರ ಕೊಟ್ಟನು. ಇದನ್ನು ಕೇಳಿ ಅವರಿಬ್ಬರೆನ್ನುತ್ತಾರೆ, ನಿನ್ನ ಶಾಸ್ತ್ರ ಉತ್ಪತ್ತಿಯನ್ನು ನಾವು ಬಲ್ಲೆವು. ಹಸಿವೆಯಿಂದ ಪ್ರಾಣಗಳು ತಳಮಳಿಸುತ್ತಿರುವಾಗ ಅನ್ನದ ಹೊರತು ಮತ್ಯಾರಿಂದಲೂ ನಡೆಯಲಾರದು. ಇದೇ ಅರ್ಥದಲ್ಲಿ ಪರಾಶರ ಸ್ಮೃತಿಯು ಪ್ರಾಣವು ಅನ್ನಾಧಾರದಿಂದಿರುವುದು ಎಂದು ಅನ್ನಿಸುತ್ತದೆ. ಪ್ರಾಣವು ತೃಪ್ತಿಯಿಂದ ಮನಸ್ಸಿಗೆ ಶಾಂತಿ, ಅದರಿಂದ ಅದು ಧ್ಯಾನಕ್ಕೆ ಬರುವುದು ಎಂದು ಹೇಳುವುದನ್ನು ಕೇಳಿ ಸಿದ್ಧನು ಇಷ್ಟು ವಿಚಾರ ತಿಳಿದಿರುವಾಗ ಅನ್ನಕ್ಕೋಸ್ಕರ ಯಾಕೆ ದುಃಖಿಸಬೇಕು? ಸರ್ವ ಜಗತ್ತನ್ನು ಪೋಷಿಸುವಂತಹ ಸರ್ವೇಶ್ವರನಿರುತ್ತಾನೆ. ಅವನೇ ನಿಮಗಾದರೂ ಅನ್ನ ಪೂರೈಸುವನು. ಕ್ಷುಧೆಯು ನಿಮಗೆ ಸ್ವಾಭಾವಿಕವಲ್ಲ. ಮನಸ್ಸು ಹೃದಯ ಕಮಲದಳಗಳ ಪೈಕಿ ಕ್ಷುಧೆಯ ದಳಕ್ಕೆ ಹೋದಾಗಲೇ ಹಸಿವೆ ಆಗುವುದು. ಆಗ ಆ ಮನಸ್ಸನ್ನು ಇತರ ದಳಕ್ಕೆ ಹಚ್ಚಬೇಕು. ಅದರಿಂದ ಹಸಿವು ಜಯಿಸಲ್ಪಡುವುದು. ಇದು ಧ್ಯಾನದಿಂದ ಆಗುವುದು. ಇತರ ಉಪಾಯ ನಡೆಯಲಾರದು. ಯಾಕೆಂದರೆ ಧ್ಯಾನದಲ್ಲಿ ಪ್ರಾಣವು ಸ್ತಬ್ಧವಾಗುತ್ತದೆ. ಇದರಿಂದ ಜಠರಾಗ್ನಿಯು ಉದ್ವಿಗ್ನವಾಗುವುದು. ಆಗ ಕ್ಷುಧೆಯು ಶಾಂತವಾಗಿ ಜೀವಕ್ಕೆ ಬಾಧೆಯಾಗುವುದಿಲ್ಲ ಎಂದು ಅಂದನು. ಈ ಪ್ರಕಾರ ಸಿದ್ಧನು ವಚನಾಮೃತವನ್ನು ಕೇಳಿ ಅವರು ಶಾಂತಚಿತ್ತರಾದರು. ಮಾರ್ಗಶ್ರವಣ ಮಾಡಿ ಮುಂದೆ ಒಂದು ಗ್ರಾಮಕ್ಕೆ ಪ್ರಾಪ್ತರಾಗಿ ಮೂವರು ಒಂದು ಬಸವನ ಗುಡಿಯಲ್ಲಿ ಪ್ರವೇಶಿಸಿದರು. ಮಾರ್ಗಾಯಾಸದಿಂದ ಖಿನ್ನರಾಗಿ ಭೀಮಸೋಮರಿಬ್ಬರು ಆ ಗುಡಿಯ ಒಂದು ಮೂಲೆಯಲ್ಲಿ ಮಲಗಿಕೊಂಡು ನಿದ್ದೆ ಹೋಗುತ್ತಿದ್ದರು. ಆ ಸಮಯದಲ್ಲಿ ಸಿದ್ಧನು ಸುಂದರವಾದ ಬಸವಣ್ಣನ ಮೂರ್ತಿಯನ್ನು ಕಂಡು ಅದರ ಬೆನ್ನ ಮೇಲೆ ಹತ್ತಿ ಕೂತುಕೊಂಡರು. 7 ವರ್ಷದ ಸಿದ್ಧನ ಮನೋಹರವಾದ ಮೂರ್ತಿಯು ಬಸವಣ್ಣನ ಮೇಲೆ ಶೋಭಿಸುತ್ತಿತ್ತು. ಅದೇ ಸಮಯದಲ್ಲಿ ಪೂಜಾರಿಯು ಬಂದು ಬಸವಣ್ಣನ ಮೇಲೆ ನಗುಮುಖದಿಂದ ಶಾಂತವಾಗಿ ಕೂತಿರುವ ಸಿದ್ಧನನ್ನು ಕಂಡು ಕ್ರುಧಿಷ್ಠನಾಗಿ, ಎಲೆ ಮಗನೇ, ನೀನೆಲ್ಲಿರುವಿ? ಈಗಿಂದೀಗಲೇ ಕೆಳಗಿಡಿ. ನಿನ್ನ ಭಯ ಭಕ್ತಿಯನ್ನು ಎಲ್ಲಿಟ್ಟಿರುವಿ ಎಂದು ಕೇಳಲು ಸಿದ್ಧನು, ಪರಮಾತ್ಮನಲ್ಲಿಟ್ಟಿರುವೆನು, ಆದರೆ ನೀನು ಕಲ್ಲಿನಲ್ಲಿಟ್ಟಿರುವಿ ಎಂದು ಹೇಳಿದ್ದನ್ನು ಕೇಳಿ ಅವನ ಬುದ್ಧಿಯು ವಿಚಾರಕ್ಕೆ ಬಿತ್ತು. ಸಿದ್ಧನು ಅವನನ್ನು ನೋಡಿ ನಗುತ್ತಿರುವಾಗ ಆ ಪೂಜಾರಿಯು, ಎಲೆ, ನಿನಗೆ ಪ್ರಾಯಶ್ಚಿತ್ತ ಮಾಡುವೆನು ಎಂದು ನುಡಿದು ಗ್ರಾಮದೊಳಗೆ ಹೋದನು. ಕೆಲವು ಹೊತ್ತಿನ ಮೇಲೆ ಹಲವು ಗ್ರಾಮಸ್ಥರನ್ನು ಕೂಡಿಕೊಂಡು ಗುಡಿಗೆ ಬಂದು ಬಸವಣ್ಣನ ಮೇಲೆ ಕೂತಿರುವ ಸಿದ್ಧ ಬಾಲಕನ ಮೂರ್ತಿಯನ್ನು ಅವರಿಗೆ ತೋರಿಸಿದನು. ಅವರು ಸಿದ್ಧನನ್ನು ನೋಡಿ ಸಿಟ್ಟಿಗೆದ್ದು, ಎಲ್ಲೋ ನಿನಗೆ ಹೊಡೆದು ಕೆಳಗೆ ಬೀಳಿಸುವೆವು ಎಂದು ಸಮೀಪಕ್ಕೆ ಬಂದರು. ಸಿದ್ಧನಾದರೂ ನಿರ್ಭಯನಾಗಿ ಅವರ ಕಡೆ ನೋಡುತ್ತಿದ್ದನು. ಆಗ ಅದರೊಳಗೊಬ್ಬನು ಸಿದ್ಧನಿಗೆ ಮುಷ್ಟಿ ಪ್ರಹಾರ ಮಾಡಬೇಕೆಂದು ಕ್ರೋಧದಿಂದ ಕೈ ಎತ್ತುವಾಗ ಕೈಗೆ ಗೋಡೆಯೊಳಗಿಂದ ಒಂದು ಮೊಳೆಯು ತಗುಲಿ ರಕ್ತ ಸೊರ ಹತ್ತಿತು. ಇದನ್ನು ಕಂಡು ಇತರರು ಹಿಂಜರಿದು ಕೇಳುತ್ತಾರೆ, ಎಲೆ ಉನ್ಮತ್ತ ಹುಡುಗನೇ, ದೇವರ ಮೇಲೆ ಯಾತಕ್ಕೆ ಕೂತಿರುವಿ? ಅವರನ್ನು ನೋಡಿ ನಗುಮುಖದಿಂದ ಸಿದ್ಧನು, ಕೂತವನು ದೊಡ್ಡವನೋ, ಕೂಡಿಸಿಕೊಂಡವನು ದೊಡ್ಡವನು, ನೀವೇ ಹೇಳಿರಿ. ಈ ವಿಗ್ರಹಕ್ಕೆ ಬಹುಕಾಲದಿಂದ ಆ ಭಕ್ತ ಜನರು ಭಜಿಸುತ್ತಾ ಇದ್ದುದರಿಂದ ಇದರ ದೈವಿಕ ಸತ್ವ ಹೋಗಿ ಶಿಲಾ ಮಾತ್ರ ಉಳಿದಿರುತ್ತದೆಂದು ಇದರಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುವುದಕ್ಕೆ ಪ್ರವೇಶಿಸುವೆನು ಎಂದು ಅನ್ವೇ. ಜ್ಞಾನಯುಕ್ತ ಹೃದಯದೊಳಗಿಂದ ಹೊರಟ ಅಮೃತಮಯ ವಚನಗಳನ್ನು ಕೇಳಿ ಅವರೆಲ್ಲರೂ ಚಕಿತರಾಗಿ ಒಬ್ಬರಿಗೊಬ್ಬರು ಅನ್ನುತ್ತಾರೆ, ಈ ಭಾಷಣವು ಅಲ್ಪವಲ್ಲ, ಇದರಲ್ಲಿ ಜ್ಞಾನ ಪ್ರತಾಪವು ಪ್ರಕಾಶಿಸುತ್ತದೆ. ಬಾಲರೂಪನಾಗಿ ಕಾಣಿಸುತ್ತಿದ್ದರೂ ಈತನು ಮಹಾಪುರುಷನಿರುವನು. ಈ ಪ್ರಕಾರ ಅಂದು ಅವರೆಲ್ಲರೂ ಭಕ್ತಿಯಿಂದ ಸಿದ್ಧನ ಚರಣಗಳನ್ನು ಹಿಡಿಯುವಂತವರಾದರು. ಆಗ ಅವರನ್ನು ಕುರಿತು ಸಿದ್ಧನು ಅಂದದ್ದೇನೆಂದರೆ, ಭಕ್ತರೇ, ನನ್ನ ವಚನವನ್ನು ಕೇಳಿರಿ. ಮಹಾತ್ಮನ ಪೂಜೆಯೇ ಶ್ರೇಷ್ಠವಾದದನ್ನು, ಮೂರ್ತಿ ಪೂಜೆಯು ಅದನ್ನು
ಅದಕ್ಕೂ ಕನಿಷ್ಠವು. ಯಾಕೆಂದರೆ ಮಹಾತ್ಮರ ರೂಪಿನಿಂದ ಪರಮಾತ್ಮನು ಪ್ರತ್ಯಕ್ಷನಾಗಿರುವನು ಎಂದು ಶ್ರುತಿ ಸ್ಮೃತಿಗಳು ಸ್ಪಷ್ಟವಾಗಿ ಹೇಳುತ್ತವೆ. ಹೇಗೆ ಗರ್ಭಗತ ಪ್ರಾಣಿಗೆ ತಾಯಿ ಮುಖದಲ್ಲಿ ಹಾಕಿದ ಅನ್ನದಿಂದಲೇ ತೃಪ್ತಿಯಾಗುವುದು, ಹಾಗೆ ಮಹಾತ್ಮರಿಗೆ ಪೂಜಿಸುವುದರಿಂದ ಪರಮಾತ್ಮನು ಪ್ರೀತನಾಗುವನು. ಈ ಮಹಾತ್ ಭಾಷಣವನ್ನು ಕೇಳಿದ ಕೂಡಲೇ ಸಕಲ ಜನರು ಆಶ್ಚರ್ಯಚಕಿತರಾಗಿ ಆ ಮಹಾತ್ಮನನ್ನು ಪೂಜಿಸುವು ಎಂದು ಅಂದುಕೊಂಡರು. ಪೂಜಾ ಸಾಮಗ್ರಿ ತರಲಿಕ್ಕೆ ಗೃಹಗಳಿಗೆ ಹೋದರು. ಈ ವರ್ತಮಾನವನ್ನು ಗ್ರಾಮದ ಇತರ ಜನರು ಕೇಳಿಕೊಂಡು ಸರ್ವರು ಪೂಜಾ ನೈವೇದ್ಯ ಪದಾರ್ಥಗಳನ್ನು ತಕ್ಕೊಂಡು ಅತ್ಯಾತುರದಿಂದ ಬಸವಣ್ಣನ ಮೇಲೆ ಕೂತಿರುವ ಸಿದ್ಧನ ಬಳಿಗೆ ಬರಲು ಪುರುಷರು, ಸ್ತ್ರೀಯರು, ಬಾಲಕರು ಹೃದಯದಲ್ಲಿ ಅತ್ಯಂತ ಆಹ್ಲಾದಕರಯುಕ್ತರಾಗಿ ನಂದಿಯ ಮೇಲೆ ಆರೂಢನಾಗಿರುವ ಸುಂದರವಾದ ಮೂರ್ತಿಯನ್ನು ಕಂಡು ಬಹಳ ಹರ್ಷಪಟ್ಟರು. ಸಿದ್ಧನನ್ನು ಪೂಜಿಸಿ ನೈವೇದ್ಯದಿಂದ ತುಂಬಿದ ಪಾತ್ರೆಗಳನ್ನು ಆತನ ಮುಂದಿಟ್ಟು ಸೇವಿಸಬೇಕೆಂದು ಪ್ರಾರ್ಥಿಸುತ್ತಿರುವರು. ಅಷ್ಟರಲ್ಲೇ ನಿದ್ದೆ ಹೋಗುತ್ತಿದ್ದ ಸೋಮಭೀಮರಿಬ್ಬರು ಎಚ್ಚೆತ್ತು ಸಿದ್ಧನ ಬಳಿಗೆ ಬಂದು ಮಧುರವಾದ ನೈವೇದ್ಯ ಪದಾರ್ಥಗಳನ್ನು ನೋಡಿ ತವಕದಿಂದ ಅವರನ್ನು ಹಿಡಿಯುತ್ತಿರುವಾಗ ಅವರಿಗೆ ಸಿದ್ಧನು, ನೋಡಿರಿ, ಈಶ್ವರನು ನಮ್ಮ ದಶೆಯಿಂದ ಅನ್ನವನ್ನು ಇಲ್ಲಿಗೆ ಕಳುಹಿಸಿಕೊಟ್ಟರು. ಈಗ ಈಶ್ವರ ನಾಮಸ್ಮರಣೆ ಮಾಡುತ್ತಾ ನಿಮ್ಮ ಕ್ಷುದೆಯ ಶಾಂತಿ ಮಾಡಿಕೊಳ್ಳಿರಿ ಎಂದು ನುಡಿದರು. ಕೂಡಲೇ ಅವರು ಭೋಜನವನ್ನು ಆರಂಭಿಸಿದರು. ಸಿದ್ಧನು ಸ್ವಲ್ಪ ಅನ್ನವನ್ನು ಸೇವಿಸಿ, ಈ ಜನರ ಸಂಗತಿಯು ಈಗ ನಮಗೆ ಒಳ್ಳೆಯದಲ್ಲ ಎಂದು ಅಂದುಕೊಂಡನು. ತನ್ನ ಮಿತ್ರರಿಗೆ ನೇತ್ರ ಸಂಕೇತ ಮಾಡಿ ಜನರ ದೃಷ್ಟಿ ತಪ್ಪಿಸಿ ಸಿದ್ಧನು ಅಲ್ಲಿಂದ ನಡೆದನು. ಮೂವರು ಮುಂದೆ ಹೋಗುತ್ತಿರುವಾಗ ഇരുಳಾಯಿತು. ಆಗ ಸೋಮನು ಸಿದ್ಧನನ್ನು ಕುರಿತು, ಗೆಳೆಯನೇ, ನಮ್ಮನ್ನು ಇನ್ನೆಲ್ಲಿ ಕರೆದುಕೊಂಡು ಹೋಗಿವಿ? ನಾವು ಈ ಅಡವಿಯೊಳಗೆ ಸಿಲುಕಿದೆವು, ದಾರಿಯು ಕಾಣಿಸುವುದಿಲ್ಲ ಎಂದು ಅನ್ನುತ್ತಿರುವಾಗ ಭೀಮನು ಅವನಿಗೆ ಸಮಾಧಾನಪಡಿಸಿ, ಸೋಮನೇ, ಭಯವನ್ನು ಬಿಡು, ಈಶ್ವರನು ಸದಾ ಸಮೀಪ ಇರುವನು, ಆತನೇ ನಮ್ಮನ್ನು ರಕ್ಷಿಸುವನು, ಆತನೇ ಈ ಕಾಲದಲ್ಲಿ ನಮ್ಮ ಸ್ಥಿರವಾದ ಸಖವನು, ಆತನ ಮೇಲೆ ಭಾರವನ್ನಿಟ್ಟು ನಾವು ಧೈರ್ಯ ಬಿಡದು ಮಾರ್ಗ ಶ್ರಮಿಸುವೆವು ಎಂದು ನುಡಿದದ್ದನ್ನು ಕೇಳಿ ಸೋಮನು ಸ್ಪಷ್ಟವಾಗಿ ಹೆದರಿ ಮುಂದಕ್ಕೆ ನಡೆಯುತ್ತಿದ್ದನು. ಆಗ ಸೋಮನ ಕಾಲೊಳಗೆ ಒಂದು ಮುಳ್ಳು ಉರಿಯಿತು. ನೋವು ತಾಳಲಾರದೆ ಅದನ್ನು ಅಲ್ಲೇ ಕೂತು ಅಳುತ್ತಾ, ನಾನು ಬಂದದ್ದೇ ತಪ್ಪಾಯಿತು, ಈಗ ಏನು ಮಾಡಲಿ? ನಾನು ಇದರೊಳಗಿಂದ ಬದುಕಿದರೆ ಇನ್ನು ಮೇಲೆ ಇಂಥವರ ಸಂಗತಿ ಮಾಡಲಿಕ್ಕಿಲ್ಲ ಎಂದು ಅನ್ನಲಿಕ್ಕೆ ಆರಂಭಿಸಿದನು. ಆಗ ಸಿದ್ಧನೂ ಭೀಮನು ಅವನ ಕೈ ಹಿಡಿದು ಅರಣ್ಯದೊಳಗಿಂದ ಹೋಗುತ್ತಿರುವಾಗ ಅಡವಿ ಮೃಗಗಳ ಭಯಂಕರ ಗರ್ಜನೆಯು ಸಮೀಪದಲ್ಲಿಯೇ ಕೇಳಿಬಂತು. ಆಗ ಭೀಮನು ಭಯಭೀತನಾಗಿ, ಸಿದ್ಧನೇ, ನನಗೆ ಬಹಳ ಭಯವಾಗುತ್ತದೆ, ಬೇಗನೆ ಗ್ರಾಮವನ್ನು ಸೇರೋಣ, ನನ್ನಿಂದ ಇಂಥ ದಾರಿಯಿಂದ ನಡೆಯಲಾಗದು ಎಂದದ್ದನ್ನು ಕೇಳಿ ಸಿದ್ಧನು, ಗುರುಶೋಧ ಪಂಥವು ಅತೀ ದಾರುಣವಾದದ್ದು, ದೇಹಾಭಿಮಾನವಿಡದು ಇಲ್ಲಿ ನಡೆಯಲಾಗದು. ಮಹತ್ತಾದ ಜನ್ಮ ದುಃಖವನ್ನು ನಡೆದರೆ ಈ ದೇಹ ದುಃಖವು ಅತ್ಯಲ್ಪವಾದದ್ದು. ಅಂತ ಜನ್ಮ ದುಃಖವು ಗುರುವಿನಿಂದ ಪಡೆಯುವ ಆತ್ಮಜ್ಞಾನದಿಂದ ತಪ್ಪುವುದು. ದೇಹ ದುಃಖಕ್ಕೆ ಉದಾಸೀನವಾದಾಗಲೇ ಗುರುದಾಸ್ಯಕ್ಕೆ ಅಧಿಕಾರ ಬರುವುದು. ಗುರುದಾಸ್ಯರ ವಿನಃ ಕೃಪಾಪೂರ್ವಕ ಗುರುಪದೇಶವು ಪ್ರಾಪ್ತವಾಗುವುದು. ಕೃಪಾಯುಕ್ತ ಗುರುಪದೇಶವು ಪ್ರಾಪ್ತವಾಯಿತೆಂದರೆ ದೇಹ ಬುದ್ಧಿರೂಪವಾದ ಜನ್ಮ ಮರಣ ದುಃಖ ಫಲವುಳ್ಳ ಈ ಸಂಸಾರವು ನಾಶವಾಗುವುದು. ಸದ್ಗುರುವೇ ತಾನು ಹೃದಯದಲ್ಲಿ ಕೂತಿದ್ದು ಮುಮುಕ್ಷುವಿಗೆ ಬಹಿರಂಗದಲ್ಲಿ ಭಯವನ್ನು ತೋರಿಸುವುದು. ಈ ಪ್ರಕಾರ ಒಳ್ಳೆಯ ರೀತಿಯಾಗಿ ಆತನ ಪರೀಕ್ಷೆ ತಕ್ಕೊಂಡು ಯೋಗ್ಯವಾಗಿದ್ದಲ್ಲಿ ಕೃಪಾ ಮಾಡುವನು. ಅಲ್ಪ ದುಃಖಕ್ಕೆ ಭಯಪಟ್ಟು ಶಾಶ್ವತ ಸುಖದ ಮಾರ್ಗವನ್ನು ತ್ಯಜಿಸಿದರೆ ಅಂಥ ಹೇಡಿಯ ಮೇಲೆ ಕಲ್ಪಾಂತಕ್ಕಾದರೂ ಸದ್ಗುರುವು ಕೃಪೆ ಮಾಡನು ಎಂದು ನುಡಿದು ವಾಕ್ಯವನ್ನು ಕೇಳಿ ಅವರಿಬ್ಬರು, ಸಿದ್ಧಮುನಿಯೇ, ನಿನ್ನ ಭಾಷಣವನ್ನು ಕೇಳಿ ನಿನ್ನನ್ನು ಅನುಸರಿಸಲಿಕ್ಕೆ ನಮ್ಮ ಪ್ರೀತಿ ಇದೆ, ಆದರೆ ಗುರುಪ್ರಾಪ್ತಿಯು ಸುಲಭವಾಗಿ ಮಾಡಿಕೊಡುವ ಸಾಧನ ಸಂಪತ್ತಿಯು ನಮ್ಮಲ್ಲಿ ಇಲ್ಲ. ನಿನ್ನಂಥ ಮಹಾಪುರುಷರಿಗೇನೇ ಈ ಮಾರ್ಗವು ಯೋಗ್ಯವಾದದ್ದು, ನಮ್ಮಂಥವರಿಗೆಲ್ಲ. ಈಗ ಮುಂದೆ ಹೋಗಲಿಕ್ಕೆ ಹೆದರುತ್ತೇವೆ, ಗ್ರಾಮಕ್ಕೆ ಹೋಗುವ ದಾರಿಯನ್ನು ತೋರಿಸು ಎಂದು ಹೇಳಿದರು. ಆಗ ಸಿದ್ಧನು ಎಡದಿಕ್ಕಿಗೆ ಒಂದು ಜ್ಯೋತಿಯನ್ನು ತೋರಿಸಿದರು. ಅದನ್ನು ಕಂಡು ಆನಂದ ಚಿತ್ತದಿಂದ ಭೀಮಸೋಮರು ಸಿದ್ಧನ ಬೆನ್ನು ಹತ್ತಿ ಆ ದೀಪ ಕಾಣಿಸುವ ಕಡೆಗೆ ಹೋದರು. ಆ ಗ್ರಾಮದಲ್ಲಿ ಪ್ರವೇಶಿಸಿ ಒಂದು ಹಾಳು ಬಿದ್ದ ದೇವಾಲಯದೊಳಗೆ ಹೋಗಿ ಬಹಳ ದಣಿವದವರಾಗಿ ಮೂವರು ಮಲಗಿಕೊಂಡರು. ದೇವಾಲಯವು ಬಹಳ ಜೀರ್ಣ ಸ್ಥಿತಿಯಲ್ಲಿತ್ತು. ಮೇಲೆ ಮಳೆಯು ಅತಿಶಯವಾದ್ದರಿಂದ ಅದರದೊಂದು ಭಾಗದ ಗೋಡೆಯೂ ಬಿತ್ತು. ಇದನ್ನು ಕಂಡು ಗಾಬರಿಯಾಗಿ ಅವರಿಬ್ಬರು, ನಮಗೆಂತಹ ದುರ್ದೇಶ ಪ್ರಾಪ್ತವಾಯಿತು, ಸಿದ್ಧನ ಸಂಘ ಹಿಡಿದಿದ್ದಕ್ಕೆ ಹೀಗಾಯಿತು, ನಾವು ಸಾಯುತ್ತೇವೆಯೋ ಉಳಿಯುತ್ತೇವೆಯೋ ತಿಳಿದು ಎಂದು ಅನ್ನುತ್ತಿರುವಾಗ ಸಿದ್ಧನು ಕೇಳಿ ಅವರಿಬ್ಬರನ್ನು ಕುರಿತು, ನಾವು ಸದ್ಗುರುವನ್ನು ಹುಡುಕಲಿಕ್ಕೆ ಹೊರಟಿದ್ದೇವೆ. ಈಗ ದೇಹದ ಚಿಂತೆಯು ಎಲ್ಲಿಂದ ಬಂತು? ನೀವು ಗ್ರಾಮದೊಳಗೆ ಹೋಗಬೇಕೆಂದು ಇಚ್ಛಿಸಿದಿರಿ,
ಆದರೆ ಗ್ರಾಮದೊಳಗೆ ಬಂದರೂ ದುಃಖ ಹಾಗೆಯೇ ಇದೆ. ಲೋಕದಲ್ಲಿ ಚಿತ್ತ ಯಾವುದೊಂದು ವಿಷಯ ಸಿಕ್ಕರೂ ದುಃಖವು ಮತ್ತು ಉಳಿಯುವುದು. ಯಾಕೆಂದರೆ ಒಂದು ಇಚ್ಛಿತ ವಿಷಯ ಪ್ರಾಪ್ತವಾದ ಕೂಡಲೇ ಮನಸ್ಸು ಅದನ್ನು ಬಿಟ್ಟು ಬೇರೊಂದನ್ನು ಇಚ್ಛಿಸುವುದು. ಆದ್ದರಿಂದ ಜಾಣನಾದವನು ಹೇಗಾದರೂ ಉಪಾಯದಿಂದ ಮನಸ್ಸನ್ನೇ ನಿಗ್ರಹಿಸಬೇಕು ಎಂದು ನುಡಿದರು. ಅಷ್ಟರೊಳಗೆ ಮಳೆಯು ನಿಂತಿತು. ಆಗ ಭೀಮ ಸೋಮ ಇಬ್ಬರಿಗೂ ಹಸಿವೆಯಾಯಿತು. ಈಗ ಸಿದ್ಧನು ಮಲಗಿಕೊಂಡಿರುವಾಗಲೇ ನಾವು ಭಿಕ್ಷೆಗೆ ಹೋಗೋಣ ಎಂದು ಜನರು ಅವರು ಒಬ್ಬರಿಗೊಬ್ಬರು ಅಂದುಕೊಂಡರು. ಇಬ್ಬರು ಗ್ರಾಮದೊಳಗೆ ಹೋದರು. ಒಬ್ಬ ಗೃಹಸ್ಥನು ಮನೆಗೆ ಹೋಗಿ ನಿಂತಾಕ್ಷಣ ಆತನು ಒಳಗಿಂದ ಬಂದು ಇವರನ್ನು ನೋಡಿ, ಇವರು ಕಳ್ಳರಿರುವರು. ಮೊನ್ನೆ ನಮ್ಮ ಉತ್ತಮವಾದ ಎಮ್ಮೆಯನ್ನು ಇವರೇ ನಿಶ್ಚಯವಾಗಿ ಕಳವು ಮಾಡಿದರು. ಈಗ ಕಳವು ಮಾಡಲಿಕ್ಕೆ ಸಾಧುಗಳಂತೆ ಪುನಃ ಬಂದಿದ್ದಾರೆ ಎಂದು ಅಂದದ್ದು ಕೇಳಿ ಇಬ್ಬರು, ಒಡೆಯರೇ, ನಾವು ಕಳ್ಳರಲ್ಲ, ಈಗಲೇ ನಾವು ಈ ಗ್ರಾಮಕ್ಕೆ ಬಂದೆವು. ನಮಗೆ ಹಸಿವೆಯಾಗಿದೆ ಎಂದು ಭಿಕ್ಷೆ ಬೇಡಲಿಕ್ಕೆ ಬಂದಿರುತ್ತೇವೆ. ಸ್ವಾಮಿ, ನಮ್ಮ ಮೇಲೆ ಕೃಪೆ ಮಾಡಬೇಕು ಎಂದು ದೀನಭಾವದಿಂದ ನುಡಿದರು. ಆ ಗೃಹಸ್ಥರು ಅಧಿಕ ಸಿಟ್ಟಿಗೆದ್ದು, ನಿಮಗೆ ಈಗಲೇ ಕಪಾಳ ಭಿಕ್ಷೆಯನ್ನು ಕೊಡುವೆನು, ನಿಲ್ಲಿರಿ ನಿಲ್ಲಿರಿ ಎಂದು ಅಂದದ್ದು ಕೇಳಿ ಇಬ್ಬರು ಓಡಲಾರಂಭಿಸಿದರು. ದಾರಿಯಲ್ಲಿ ಗಸ್ತಿಯು ಸಿಪಾಯಿರು ಅವರನ್ನು ಹಿಡಿದು, ನೀವು ಯಾರು? ರಾತ್ರಿ ಹೊತ್ತಿನಲ್ಲಿ ಹೀಗೆ ಅಡ್ಡಾಡಬೇಡಿರಿ. ಆ ಹಾಳ ಗುಡಿಗೆ ಹೋಗಿ ರಾತ್ರಿ ಕಳೆದು ನಾಳೆ ಮುಂಜಾನೆ ಗ್ರಾಮ ಬಿಟ್ಟು ಹೋಗಿರಿ ಎಂದು ಹೇಳಿ ಅವರನ್ನು ತಿರುಗಿಸಿಬಿಟ್ಟರು. ಮನಸ್ಸಿನಲ್ಲಿ ಬಹು ದುಃಖಿತರಾಗಿ ಅದೇ ಗುಡಿಗೆ ಮರಳಿ ಬಂದು ನೋಡಿದರೆ ಸಿದ್ಧನು ಆನಂದದಿಂದ ಕೂತಿರುವುದನ್ನು ಕಂಡರು. ಇವರನ್ನು ಕಂಡು ಆತನು, ನೀವು ಈಶ್ವರನ ಮೇಲೆ ಭಾರ ಇಡದೆ ಭಿಕ್ಷೆ ದಶೆಯಂತೆ ಗ್ರಾಮದೊಳಗೆ ಹೋದಿರಿ. ನಾನಾದರೂ ಶಿವಧ್ಯಾನ ತತ್ಪರನಾಗಿ ಇಲ್ಲೇ ಕೂತಿರುವಾಗ ಅರ್ಚಕರು ಬಂದು ದೇವರಿಗೆ ನೈವೇದ್ಯ ತೋರಿಸಿ ಅನ್ನದ ಪಾತ್ರೆಯನ್ನು ನನ್ನ ಮುಂದಿಟ್ಟರು. ಆದರೆ ನೀವು ಬಹಳ ಹಸಿದಿರುವಿರಿ. ಊರೊಳಗೆ ಭಿಕ್ಷೆ ಸಿಗದೆ ನೀವು ಮರಳಿ ಬರುವಿರೆಂದು ನಾನು ತಿಳಿದು ನಿಮ್ಮ ಸಲುವಾಗಿ ಈ ಅನ್ನವನ್ನು ಇಟ್ಟಿರುತ್ತೇನೆ ಎಂದು ಅಂದದ್ದು ಕೇಳಿ ಅವರಿಬ್ಬರು, ತ್ರಾಹಿ ತ್ರಾಹಿ, ದಯಾಳು ದೇವರನ್ನು ಮರೆತ ನಮ್ಮ ಜೀವತ್ವವು ವ್ಯರ್ಥ ಎಂದೆಂದುಕೊಂಡರು. ಅನಂತರ ಮೂವರು ಕೂತು ಆನಂದದಿಂದ ಭೋಜನ ಮಾಡಿ ಅಲ್ಲೇ ರಾತ್ರಿಯನ್ನು ಕಳೆದರು. ಮರುದಿನ ಮುಂಜಾನೆ ಎದ್ದು ಭೀಮ ಸೋಮರಿಬ್ಬರು ಸಿದ್ಧನನ್ನು ಕುರಿತು, ಏ ಸಿದ್ಧನಾಥನೇ, ನಾವು ಪಾಮರರಿದ್ದೇವೆ. ನಮಗೆ ಮನಸ್ಸಿನ ನಿರ್ಧಾರವೂ ನಿಲ್ಲದು. ದುರ್ಧರವಾದ ಗುರುಶೋಧರ ಮಾರ್ಗದಲ್ಲಿ ನಾವು ನಡೆಯಲಾರೆವು. ನಮಗೆ ಹೊತ್ತಿಗೆ ಅನ್ನವನ್ನು ಪೂರೈಸುತ್ತಿದ್ದ ನಮ್ಮ ತಾಯಿ ತಂದೆಗಳು ಮನೆಯಲ್ಲಿ ನಮ್ಮನ್ನು ನಡೆಯುವರು ಎಂದು ಬಹು ಕಾಕುಲತೆಯಿಂದ ನುಡಿಯುವುದನ್ನು ಕೇಳಿ ಸಿದ್ಧರು, ಈ ಪವಿತ್ರವಾದ ಗುರುಮಾರ್ಗವನ್ನು ಹಿಡಿದವರು ಬಹು ದುಃಖವನ್ನು ಸಹಿಸಬೇಕಾಗುವುದು. ದೇಹಾಭಿಮಾನಿಗಳಿಗೆ ಇದು ದುರ್ಬಲವಾದದ್ದು. ನಿಮಗಿಲ್ಲಿ ಅಧಿಕಾರವಿಲ್ಲ. ನೀವು ಈಗ ಮನೆಗೆ ಹೋಗಿ ಸುಖದಿಂದ ಸಂಸಾರದೊಳಿದ್ದು ಅಂತರದಲ್ಲಿ ಈಶ್ವರನನ್ನು ಪ್ರೇಮದಿಂದ ಭಜಿಸತಕ್ಕದ್ದು. ಆಮೇಲೆ ನೀವು ಅಧಿಕಾರಿಗಳಾಗುವಿರಿ ಎಂದು ನುಡಿದರು. ಈ ಪ್ರಕಾರ ಸಿದ್ಧ ಮುನಿಯು ಕೃಪಾವಚನವನ್ನು ಕೇಳಿ ಭೀಮ ಸೋಮರಿಬ್ಬರು ಸಿದ್ಧನಿಗೆ ನಮಿಸಿ ತಮ್ಮ ಗ್ರಾಮಕ್ಕೆ ಹೊರಟರು. ಸಿದ್ಧನಾಥರು, ನಿಮ್ಮ ವೃತ್ತಿಯು ಗುರುಸೇವೆಯಲ್ಲಿ ನಿರತರವಾಗಿ ನಿಮ್ಮ ಇಷ್ಟಿತಾರ್ಥವು ಸಫಲವಾಗಲಿ ಎಂದು ಆಶೀರ್ವದಿಸಿ ಅಲ್ಲಿಂದ ಗುರುಗಳನ್ನು ಶೋಧಿಸುವುದಕ್ಕೆ ಮುಂದಕ್ಕೆ ಹೊರಟರು. ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕೃತಾಂತದೋಳು ಶ್ರವಣ ಮಾತ್ರದಿಂದ ಸಕಲ ಪಾಪಗಳನ್ನು ಭಸ್ಮ ಮಾಡುವಂಥ ಈ 3ನೇ ಅಧ್ಯಾಯವನ್ನು ಶ್ರೀ ಸಿದ್ಧಾರೂಢ ಗುರುಗಳ ಚರಣಾರವಿಂದಗಳಲ್ಲಿ ಶಿವದಾಸನು ಅರ್ಪಿಸುವನು. ಓಂ ತತ್ಸ.